ಇವತ್ತು ನೀರಾವರಿ ಸಚಿವರು ಅಲ್ಲಿಂದ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನೀರಾವರಿ ಇಲಾಖೆಯ ಯೋಜನೆಗಳಿಗಿಂತ ಬೆಂಗಳೂರಿನ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಏನು ಸಂಪಾದನೆ ಮಾಡ್ಬೋದು, ಸರ್ಕಾರಕ್ಕಲ್ಲ ಬೇರೆ ರೀತಿ ವೈಯಕ್ತಿಕವಾಗಿ ಸಂಪಾದನೆ ಏನು ಮಾಡ್ಬೋದು, ಆ ಕಡೆ ಅವರಿಗೆ ಹೆಚ್ಚಿನ ಗಮನ ಇದೆ. ಅದ್ರ ಜೊತೆಗೆ ಅದೇನೋ ಮುಖ್ಯಮಂತ್ರಿ ಸ್ಥಾನ ನೀವು ಪ್ರತಿನಿತ್ಯ ತೋರಿಸ್ತೀರಿ, ಇಬ್ಬರನ್ನೂ ಕೂರಿಸಿ, ಇಬ್ಬರು ಆ ಸ್ಥಾನ ನೋಡ್ಕೊಂಡು ಕೂತವ್ರು ಚೇರ್ನ. ಇನ್ನು ನಾವು ಎಷ್ಟು ವರ್ಷ ಈ ನಾಡಿನ ಜನ ಅಂದರೆ ನೀವು ತೋರಿಸ್ತಾ ಇರೋದು ನೋಡಿದಾಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ. ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿ ವಿಗಳಲ್ಲಿ ಸೆಂಟ್ರ್ನಲ್ಲಿ ಖಾಲಿ ಚೇರ್ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವರಿಬ್ಬರನ್ನ ಪ್ರತಿದಿನ ತೋರಿಸ್ತೀವಿ. ಅದ್ರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಏನು ಕ್ಷಣ ತೋರಿಸ್ತೀರಿ, ಸ್ವಲ್ಪ ಬದಲಾವಣೆನಾದರೂ ಮಾಡ್ಕೋಬೇಕಲ್ಲ, ಅದೇನೂ ಇಲ್ಲ. ಆಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಅಂತಾರೆ, 130 ವರ್ಷದ ಇತಿಹಾಸ ಅಂತಾರೆ. ಈ ರೀತಿ ಒಂದು ಸರ್ಕಾರ ನಡೆಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ನಿರ್ವಹಣೆ ಮುಕ್ತವಾಗಿ ಮಾಡಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಕೊಟ್ಟು 2.5 ವರ್ಷದಲ್ಲಿ ಬರೀ ಅದೇನೋ 26ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ, 28 ಆಗಿದೆ, ಇದೆಲ್ಲ ಗಮನ ಕೊಟ್ಕೊಂಡೇನು ಕೂತಿದ್ದಾರೆ. ಈಗ ಮತ್ತೀಗೇನೋ ಮತ್ತೆ 2 ತಿಂಗಳು 3 ತಿಂಗಳು ಮುಂದೆ ಹಾಕಿದ್ದಾರೆ. ಈ ರೀತಿ ಇದ್ದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರುಗಳ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಇವತ್ತು ಇವರು ಇರ್ತಾರೆ, ನಾಳೆ ಹೋಗ್ತಾರೆ, ನಮಗೆ ಯಾಕಪ್ಪ ಅಂತಕ್ಕಂಥದ್ದು ಒಂದು ಭಾಗ. ಇವರು ಹೇಳ್ತಕ್ಕಂಥ ಕೆಲಸಗಳನ್ನು ಅಸಡ್ಡೆ ಮಾಡಿ ಅವ್ರಿಗೂ ಇದೊಂಥರ ಹೆಂಗಾಗಿದೆ ಅಂದರೆ, ನಾವು ಎಷ್ಟು ಖಜಾನೆನ ಸೋರಿಕೆ ಮಾಡ್ತಕ್ಕಂಥದ್ದಕ್ಕೆ ನಮಗೇನು ಅವಕಾಶ ಇದೆ, ನಾವು ಅದರ ಕಡೆ ಗಮನ ಕೊಡೋಣ ಅಂತಕ್ಕಂಥದ್ದು ನಡೀತಾ ಇದೆ. ನಾನೇನು ಯಾವುದೋ ಈರ್ಷೆಯಿಂದ ಇಲ್ಲ ಏನಪ್ಪ ಅವರು ಸರ್ಕಾರ ಮಾಡ್ತಾವ್ರೆ ಅಂತೇಳಿ ಈರ್ಷೆಯಿಂದ ಈ ಮಾತು ಹೇಳ್ತಿಲ್ಲ. ಪಾಪ ನೆನ್ನೆ ಮಾಧ್ಯಮದ ಸ್ನೇಹಿತರು ನೀವು ಕೇಳ್ತಾ ಇದ್ದೀರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಯಾರೋ ಮಾಧ್ಯಮದ ಸ್ನೇಹಿತರು ಕೇಳಿದ್ರು, ಸರ್ ನೀವು ಕೊಟ್ಟ ಮಾತೇನಾಯಿತು ಅಂತ. ಅದಕ್ಕೆ ಮಾಧ್ಯಮದ ಸ್ನೇಹಿತರ ಮೇಲೆ ಗರಮಾಗಿ ಮಾತಾಡಿದ್ದು ನೀವು ನೋಡಿದ್ರಿ. ಬೆಳಗ್ಗೆಯಿಂದಲೇ ಶುರುವಾಯಿತು, ಅವನು ಮಾತು ಕೊಟ್ಟವನು ವಾಯಿಸಿದ್ದೆ. ಮತ್ತು ಇವ್ರು ಮಾತು ಕೊಡದೆ ಇದು ಯಾತಕ್ಕೆ, ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ 2 ವರ್ಷದ ಪ್ರಾಮುಖ್ಯತೆ ಯಾರು ಕೊಟ್ಟಿರೋರು? ವಿರೋಧ ಪಕ್ಷಗಳು ಕೊಟ್ಟದ್ವಾ? ನೀವುಗಳು ಮಾಡ್ಕೊಂಡಿರೋದು ಇದು. ಇಲ್ಲ ನಾಡಿನ ಜನ 2.5 ವರ್ಷ ಅಂತ ಮಾತಾಡಿಲ್ಲ. ಇವತ್ತು ಆ ರೈತರು ಹೊನ್ನಾಳಿಲೂ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ, ಗದಗ್ನಲ್ಲಿ ಗಮನಿಸಿದ್ದೀನಿ, ಯಾವೊಂದು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಬೀದಿಲಿ 1 ತಿಂಗಳು 15 ದಿವಸ 1 ತಿಂಗಳು ಪ್ರತಿಭಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು MSP ದರದಲ್ಲಿ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅಂತ. MSP ದರ ಈಗಾಗಲೇ ನಿಗದಿಯಾಗಿದೆ. ಕೇಂದ್ರ ಸರ್ಕಾರ 2,400 ಕೋಟಿ ಅಲ್ಲ 2,400 ರೂಪಾಯಿನ ಕ್ವಿಂಟಾಲ್ಗೆ ಘೋಷಣೆ ಮಾಡಿದ್ದಾರೆ. ಈಗ 2,400 ರೂಪಾಯಿನ ಘೋಷಣೆ ಏನು ಮಾಡಿದ್ದಾರೆ, ಬಹುಶಃ ಈಗ ಮಾರ್ಕೆಟ್ನಲ್ಲಿ 1,500 1,400ಕ್ಕೂ ಮಧ್ಯವರ್ತಿಗಳು ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸರ್ಕಾರದ ಜವಾಬ್ದಾರಿ ಖರೀದಿ ಕೇಂದ್ರವನ್ನು ತೆರೆದು ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಇದೆ 2,400ಕ್ಕೆ ಇವರು ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಒಂದು ಅರ್ಜಿ ಕೊಡಬೇಕು, ಈ 2,400 ರೂಪಾಯಿಗೆ ನಾವು ಇಷ್ಟು ರಾಜ್ಯ ಸರ್ಕಾರ ಬೆಲೆ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಕೇಳಬೇಕು ಇವರು. ನಾನು ಹಿಂದೆ ನೋಡಿದ್ದೀನಿ 2 ಬಾರಿ ಮುಖ್ಯಮಂತ್ರಿ ಆದಾಗ. ನಾನು ಎಂದೂ ಸಹ 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ BJP ಅವ್ರ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ,
ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ BJP ಸರ್ಕಾರ. ನಾನು ಯಾವುದೇ ವಿಷಯದಲ್ಲೂ ಕೇಂದ್ರ ಸರ್ಕಾರದ ಮುಂದೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ದುಡ್ಡು ಕೊಡೋದನ್ನು ಕಟ್ ಮಾಡಿದ್ದೀರಿ, ಕೊಡಿ ನಮಗೆ ಅಂತೇಳಿ ಇಂಥ ಕಾರ್ಯಕ್ರಮ ಮಾಡಬೇಕು ನಾನು ಕೊಡಿ ಅಂತ ಎಂದೂ ಸಹ ಅವ್ರ ಮುಂದೆ ಕೈ ಒಡ್ಲಿಲ್ಲ. 2018ರಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ಮಟ್ಟದ ಮಳೆ ಅನಾಹುತಗಳಾಯಿತು. ಆ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದ ನೆರವನ್ನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಕೊಡಗು ಜಿಲ್ಲೆಯಲ್ಲಿ 1,000 ಮನೆ 10 ಲಕ್ಷ ರೂಪಾಯಿ ವೆಚ್ಚದ ಮನೆಗಳು ಕಟ್ಕೊಟ್ಟಿದ್ದೀವಿ. ಇವತ್ತು ಕಣ್ಣು ಕಾಣ್ತಾ ಇದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮನೆಗಳು ಕಂಡವರಿಗೆ, ಮನೆ ಕಟ್ಕೊಟ್ಟು ಅವ್ರು ವಾಸಕ್ಕೆ ಹೋಗೋವರಿಗೆ ತಿಂಗಳಿಗೆ 10,000 ಬಾಡಿಗೆ ಕೊಟ್ಟಿದ್ದೀವಿ. ಸರ್ಕಾರದ ರೆಕಾರ್ಡಲ್ಲಿ ಇದೆ ಅದೇ. ಈಗ ಪ್ರತಿಯೊಂದಕ್ಕೂ ನೀವು ಕೇಂದ್ರ ಸರ್ಕಾರ ಅವ್ರು ಕೊಡಬೇಕು. ಏನೋ ಮೆಥನಾಲ್ನ ನಮಗೆ ಅಲಾಟ್ಮೆಂಟ್ ಮಾಡೋದು ಕಡಿಮೆ ಮಾಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು. ಹೌದು, FRP ದರ ಅವ್ರು ನಿಗದಿ ಮಾಡಿದ್ದಾರೆ, 3,500 ಅಂತ ನಿಗದಿ ಮಾಡಿದ್ದಾರೆ. ನಾನು 2006ರಲ್ಲಿ ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ ರೈತರು. 248 ಕೋಟಿ ಹಣ ಕೊಟ್ಟು ರೈತರಿಗೆ 25,000 ರೂಪಾಯಿ ಎಕರೆಗೆ ಸಬ್ಸಿಡಿ ಹಣ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಮಾಡೋದು. ಈಗ ತುಂಗಭದ್ರಾ ಡ್ಯಾಮ್ ಹೋದರೆ ಅಲ್ಲಿ ಆ ಗೇಟ್ಗಳನ್ನು ಇನ್ನೂ ಸರಿಪಡಿಸಿದೆ. ಹೋದ ಸಲ ಏನಾಗಿದೆ, ಹೋದ ವರ್ಷ ನಿಮಗೆ ಗೊತ್ತಿದೆ. ಅವನು ಯಾರೋ ಪಾಪ ಗೇಟ್ ಹಾಕೋದಕ್ಕೆ ಬಂದ, ಕೆಲಸ ತಗೊಂಡ, ಇವತ್ತವರೆಗೂ ₹1 ಕೊಡಲಿಲ್ಲ. 12 ಕೋಟಿ ಪೆಂಡಿಂಗ್ ಇಟ್ಟವ್ರೆ. ಅವನೀಗ 32-33 ಗೇಟ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾವನೆ. ಅಲ್ಲಿ ರೈತರು 2ನೇ ಬೆಳೆ ಬೆಳೆಯೋಕ್ಕಾಗಿಲ್ಲ, ಮೊದಲನೇ ಬೆಳೆ ವಾಶೌಟ್ ಆಗಿದೆ. ಈಗ 2ನೇ ಬೆಳೆಗೆ ನೀರು ಕೊಡಲ್ಲ ಅಂತಾರೆ ರಾಯಚೂರು, ಕೊಪ್ಪಳ ಆ ಭಾಗದಲ್ಲಿ.